ಸಹೃದಯಿ ಕೇಳುಗರೆ, ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಅರ್ಪಿಸುತ್ತಿದೆ ಸರಣಿ ಕಾರ್ಯಕ್ರಮ ಕಾರಂತಯಾನ. ಇದು ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ದರ್ಶನ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬಾಲವನದ ಬಂಧುವೆ, ಯಕ್ಷಕಲೆಯ ಸಿಂಧುವೆ, ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಚೋಮನ ದುಡಿಯಲ್ಲಿ ದುರ್ಬಲರಿಗೆ ದನಿಯಾಗಿ ಮೂಕಜ್ಜಿಯ ಕನಸಿಗೆ ಜ್ಞಾನಪೀಠ ಗಳಿಸಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಇದೀಗ ಪ್ರಸಾರವಾಗಲಿರುವ ಕಾರಂತಯಾನ ಸರಣಿ ಕಾರ್ಯಕ್ರಮದ 25ನೇ ಸಂಚಿಕೆಯಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ಕುರಿತಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡುವವರು ಉಪನ್ಯಾಸಕರಾದ ಸುಲೋಚನಾ ಪಚ್ಚಿನಡ್ಕ. ರೇಡಿಯೋ ಮಣಿಪಾಲ್ ಕೇಳುಗರಿಗೆ ನಮಸ್ಕಾರ. ಡಾಕ್ಟರ್ ಕೆ ಶಿವರಾಮ ಕಾರಂತರು ವೈಚಾರಿಕತೆಯ ಪ್ರತಿನಿಧಿಯಾಗಿ ಒಂದಿಡೀ ಶತಮಾನದಲ್ಲಿ ಬಾಳಿ ಬದುಕಿ ಅದಾದ ಮೇಲೂ ಜನರ ಮನಸ್ಸಿನಲ್ಲಿ ಮರೆಯಾಗದೆ ನಿಂತಿರುವವರು. ತನ್ನ ಬದುಕು ಹೀಗೆಯೇ ಇರಬೇಕು ಎಂಬ ಆಲೋಚನೆಗೆ ಅವರು ಎಲ್ಲದಕ್ಕೂ ನಿಷ್ಠುರರಾಗಿ ಬದುಕಿದವರು. ತಾನಿದ್ದ ಪರಿಸರ ಮತ್ತು ಊರು, ಇಲ್ಲಿಯ ಅನುಭವಜನ್ಯ ಬದುಕಿನಿಂದ ದೊರಕಿದ ಅರಿವನ್ನು ತನ್ನ ಅಂತರಂಗಕ್ಕೆ ದಕ್ಕಿಸಿಕೊಂಡು ತನ್ನದೇ ಆದ ಒಳನೋಟಗಳ ಮೂಲಕ ಹೊಸ ದೃಷ್ಟಿಕೋನದಲ್ಲಿ ಎಲ್ಲವನ್ನೂ ಗಮನಿಸಿದವರು. ಅವರು ತನ್ನ ಹೊಸ ಹೊಸ ಆಲೋಚನೆಗಳಿಂದಾಗಿ ಸಮಾಜದಲ್ಲಿದ್ದ ಜಾತಿ ವ್ಯವಸ್ಥೆ, ಮೂಢನಂಬಿಕೆ ಮತ್ತು ಅಂಧಶ್ರದ್ಧೆಯನ್ನು ದೂರ ಮಾಡಲು ಬರಹದ ನೆಲೆಯಲ್ಲಿ ಮಾತ್ರವಲ್ಲದೆ ತನ್ನ ಬದುಕಿನಲ್ಲೂ ಒಂದು ಬದಲಾವಣೆಯನ್ನು ತರಲು ಯತ್ನಿಸಿದವರು. ಯಾವುದೇ ಸಿದ್ಧಾಂತಗಳಿಗೆ ಅಂಟಿಕೊಳ್ಳದೆ ತನ್ನ ಪಾಡಿಗೆ ತಾನು ಬದುಕಿ ಅನೇಕರಿಗೆ ಸ್ಫೂರ್ತಿಯಾದವರು. ಕಲಿಕೆಯ ಚುರುಕನ್ನು ವಯಸ್ಸಾದ ಮೇಲೂ ಅವರು ತನ್ನ ಜೊತೆಯಲ್ಲಿಟ್ಟುಕೊಂಡಿದ್ದರು. ಅವರ ಬೇರೆ ಬೇರೆ ಕಲಿಕೆಯ ಚಟುವಟಿಕೆಗಳ ಕಾರಣದಿಂದಲೇ ಸಾಹಿತ್ಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಕರಾವಳಿಯ ಹೆಸರನ್ನು ದೊಡ್ಡ ಮಟ್ಟದಲ್ಲಿ ಮುಂದೆ ಕೊಂಡೊಯ್ಯಲು ಅವರಿಗೆ ಸಾಧ್ಯವಾಯಿತು ಅನಿಸುತ್ತದೆ. ತನ್ನ ಮನಸ್ಸಿಗೆ ಬಂದ ಯಾವುದೇ ವಿಷಯವಾದರೂ ಅದನ್ನು ತಿಳಿದುಕೊಳ್ಳುವ ಕುತೂಹಲವನ್ನು ಇಟ್ಟುಕೊಂಡೇ ಲೋಕವನ್ನು ಅರಿಯುವ ಪ್ರಯತ್ನ ಮಾಡಿದವರು ಎಂಬ ವಿಚಾರ ಅವರ ಕೃತಿಗಳಿಂದ ಗೋಚರವಾಗುತ್ತದೆ. ಕಾರಂತರ ವೈಚಾರಿಕತೆ ಮತ್ತು ಕೃತಿಗಳ ಒಳನೋಟ. ವಿಜ್ಞಾನದ ನೆಲೆಕಟ್ಟಿನಲ್ಲಿ ಸುತ್ತಲಿನ ಬದುಕನ್ನು ಅರಿತುಕೊಂಡು ದೇವರು ಮತ್ತು ಮನುಷ್ಯನ ನಡುವಿನ ಸಂಬಂಧವೇನು ಎಂದು ತಿಳಿದುಕೊಳ್ಳಲು ಕಾರಂತರು ಬೇರೆ ಬೇರೆ ರೀತಿಯ ಪ್ರಯತ್ನದ ಹಿನ್ನೆಲೆಯಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿದರು. ಮತ, ಧರ್ಮಗಳ ನಡುವೆ ಬರುವ ವಿಚಾರವನ್ನು ತಿಳಿದುಕೊಂಡು ಲೋಕ ಹುಟ್ಟಿದ ಕಾಲಕ್ಕೂ ಧರ್ಮ ಹುಟ್ಟಿದ ಕಾಲಕ್ಕೂ ಇರುವ ಅಂತರವನ್ನು ವೈಚಾರಿಕ ನೆಲೆಯಲ್ಲಿ ನೋಡಿ ಅದನ್ನು ತನ್ನ ಬರಹಗಳಲ್ಲಿ ಛಾಪಿಸಿದರು. ಅವರ ಹೆಚ್ಚಿನ ಬರಹಗಳೆಲ್ಲವೂ ಶತಮಾನದ ನಂತರವೂ ಪ್ರಸ್ತುತವಾದವು ಅನ್ನುವುದಕ್ಕೆ ಅದರ ಜೀವಂತಿಕೆ ಕಾರಣವಾಗಿದೆ. ಡಾಕ್ಟರ್ ಕಾರಂತರ ಬಾಳ್ವೆಯೇ ಬೆಳಕು ಅನ್ನುವ ವೈಚಾರಿಕ ಲೇಖನಗಳ ಸಂಗ್ರಹವು
ಇಂತಹ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವಂಥದ್ದಾಗಿದೆ. ನಮ್ಮ ಬಾಳ್ವೆಯ ಪ್ರಶ್ನೆಗಳಿಗೆ ನಾವೇ ಉತ್ತರವಾಗುವುದು ಹೇಗೆ ಎನ್ನುವ ಅರಿವನ್ನು ಕಂಡುಕೊಳ್ಳುವ ಹಿನ್ನೆಲೆಯಲ್ಲಿ ಎಚ್ಚರದ ಸೂಚನೆಯನ್ನು ಅನುಭವದ ಲಾಭ ಪಡೆದುಕೊಳ್ಳುವ ಬಗೆಯಲ್ಲಿ ಚಿಂತಿಸುತ್ತಾ ಜೀವನವನ್ನು ನಡೆಸುವಲ್ಲಿ ಸೋಲುವುದೇಕೆ ಎನ್ನುವ ಉತ್ತರವನ್ನು ಕಂಡುಕೊಳ್ಳುತ್ತಾ ಹೊರಡುವಲ್ಲಿ ಅವರ ಚಿಂತನೆಗಳು ಇಲ್ಲಿ ದಕ್ಕುತ್ತವೆ. ದೇವರ ಪ್ರಭಾವ, ಮನುಷ್ಯನ ಮೇಲೆ ಬೀರುವ ಪರಿಣಾಮಗಳು, ಅದರಿಂದ ಸಿಗುವ ಭದ್ರತೆ, ಇಂದ್ರಿಯಾನುಭವಗಳಿಗೆ ಸಿಗುವ ಆನಂದ, ಕದಲುವ ಮನಸ್ಸನ್ನು ಗುರಿಯ ಕಡೆಗೆ ಹರಿಸುವ ಲೆಕ್ಕಾಚಾರ, ಹೀಗೆ ಜ್ಞಾನದ ಅನ್ವೇಷಣೆಯಲ್ಲಿ ಮನುಷ್ಯ ಸದಾಕಾಲವೂ ತೊಡಗಬೇಕೆನ್ನುವುದು ಕಾರಂತರ ನಿಲುವಾಗಿದೆ. ಅವರು ಅದನ್ನ ಬದುಕಿನಲ್ಲಿಯೂ ಸಾದರಪಡಿಸಿಕೊಂಡೇ ಬಂದಿದ್ದಾರೆ. ಅವರ ಬರಹಗಳು ಈ ವಿಚಾರಗಳಿಗೆಲ್ಲ ಪುಷ್ಟಿ ನೀಡುತ್ತವೆ. ವಿಸ್ತಾರವಾದ ಬಾಳ್ವೆಯನ್ನು ನಡೆಸಲು ಮನುಷ್ಯ ಬದುಕಬೇಕು ಅನ್ನುವಲ್ಲಿ ಇಂದ್ರಿಯಾನುಭವದಿಂದ ಬರುವ ಸಂಗತಿಗಳನ್ನೆಲ್ಲ ಸ್ವೀಕರಿಸಬೇಕು ಎನ್ನುತ್ತಾರೆ. ಜೀವನ ಯಾವತ್ತಿಗೂ ಜಡವಲ್ಲ, ಸದಾಕಾಲಕ್ಕೂ ಅದು ಚೈತನ್ಯದಾಯಕವಾಗಿದೆ. ಈ ಜಗತ್ತಿನಲ್ಲಿ ವಿಕಾಸಗೊಳ್ಳುವಂಥವೆಲ್ಲ ಬದಲಾವಣೆಯನ್ನು ಹೊಂದುತ್ತವೆ ಅನ್ನುತ್ತಾ ಮನುಷ್ಯ ಸದಾಕಾಲವೂ ಜಗತ್ತಿನ ಜೊತೆಗೆ ಬೆರೆಯಬೇಕು ಎನ್ನುವ ಸಂದೇಶವನ್ನು ಸಾರುತ್ತಾರೆ. ಸ್ವಾರ್ಥ ತುಂಬಿದ ಮನುಷ್ಯ ಕೂಡಿಡುವುದನ್ನು ಮಾತ್ರ ಬಯಸುತ್ತಾನೆ. ಪ್ರಾಣಿಗಳು ಹೊಟ್ಟೆ ತುಂಬಿದ ಮೇಲೆ ಮತ್ತೆ ಹಸಿವಾಗುವವರೆಗೂ ಸುಮ್ಮನಿರುತ್ತವೆ. ಆದರೆ ಮಾನವ ತನ್ನ ಹೊಟ್ಟೆ ತುಂಬಿಯೂ ಕೂಡಿಡುವುದರಲ್ಲಿ ವಿಪರೀತ ಆಸಕ್ತಿ ವಹಿಸುತ್ತಾನೆ ಎನ್ನುವ ವಿಚಾರಗಳನ್ನು ಕಟುವಾಗಿ ವಿರೋಧಿಸುತ್ತಾರೆ. ಕಾರಂತರಿಗೆ ತಲೆಮಾರಿನ ನಂತರವೂ ಕೂಡಿಡಬೇಕು ಅನ್ನುವಲ್ಲಿ ಆಸಕ್ತಿಯಿಲ್ಲ. ಬದಲಾಗಿ ಮುಂದಿನ ಪೀಳಿಗೆಗೆ ಪರಿಸರದ ಎಲ್ಲ ಮೂಲಗಳನ್ನು ಹಾಗೆಯೇ ಉಳಿಸಿ ಹೋಗಬೇಕೆನ್ನುವುದು ಅವರ ಚಿಂತನೆಯಾಗಿದೆ. ಅವರು ಬಾಳುವುದು ಹಠವಾಗಬೇಕು. ಆ ಹಠ ಇನ್ನೊಬ್ಬರಿಗೆ ತೊಂದರೆ ಕೊಡದ ತಾನು ವೈಚಾರಿಕವಾಗಿ ಬೆಳೆಯುವ ಹಿನ್ನೆಲೆಯ ಬದುಕಿನ ಸ್ವಾರ್ಥವಾದರೆ ಯಾರಿಗೂ ನಷ್ಟ ಆಗುವುದಿಲ್ಲ. ಇಂತಹ ಸ್ವಾರ್ಥ ಎಲ್ಲರಲ್ಲೂ ಬೇಕು ಎನ್ನುತ್ತಾರೆ. ಲೋಕ ಪ್ರಕೃತಿಯಲ್ಲಿ ಸಿಗುವ ಎಲ್ಲ ಅನುಭವಗಳನ್ನೂ ಪಡೆದುಕೊಳ್ಳಬೇಕು. ಲಲಿತವಾದ, ಕ್ರೂರವಾದ, ನಿನಾದದಂತಿರುವ, ಕರ್ಕಶವಾದ, ರೌದ್ರವಾದ ಎಲ್ಲ ಅನುಭವಗಳಿಗೂ ನಾವು ದಕ್ಕುವಂತಿರಬೇಕು. ನಿಸರ್ಗ ಪ್ರೇರಣೆಯಿಂದಲೇ ಮನುಷ್ಯ ದೊಡ್ಡವನಾಗಲು ಸಾಧ್ಯವಿದೆ ಎನ್ನುತ್ತಾರೆ. ಆದರೆ ಸುಖವೆನ್ನುವುದು ಯಾವತ್ತೂ ಹಾನಿ ಕೊಡಬಾರದು. ಅತಿಯಾದ ಆಸೆ ಎಲ್ಲ ಕೆಡುಕಿಗೂ ಮೂಲ ಕಾರಣವಾಗುತ್ತದೆ. ವಿಚಾರಗಳಲ್ಲಿ ಕೊಳಕುತನವಿರಬಾರದು. ಹಾಗಿದ್ದಾಗ ಮನುಷ್ಯ ತಾನೇ ತನ್ನ ಅಧಪತನಕ್ಕೆ ಕಾರಣನಾಗುತ್ತಾನೆ. ಸಮಷ್ಟಿ ಹಿತ ಪ್ರತಿಯೊಬ್ಬರ ಮನುಷ್ಯನ ಆದ್ಯ ಕರ್ತವ್ಯವಾಗಬೇಕು. ಹೀಗೆ ಕಾರಂತರು ಪ್ರಕೃತಿಯನ್ನು ಬರಿದು ಮಾಡದೆ ಬದುಕಬೇಕು ಅನ್ನುವಲ್ಲಿ ಅನೇಕ ಸಲ ತನ್ನನ್ನೇ ಪ್ರಯೋಗಕ್ಕೊಳಪಡಿಸಿಕೊಳ್ಳುತ್ತಾರೆ. ಈ ಎಲ್ಲ ಕಾರಣಗಳಿಗಾಗಿಯೇ ಬಾಳ್ವೆ ಸ್ವೀಕಾರಕ್ಕಿರುವುದೇ ಹೊರತು ನಿರಾಕರಣೆಗಲ್ಲ ಎನ್ನುವುದನ್ನು ಈ ಎಲ್ಲ ಉದಾಹರಣೆಗಳ ಮೂಲಕ ಸಾಬೀತುಪಡಿಸುತ್ತಾ ಸಾಗುತ್ತಾರೆ. ಹೀಗೆ ಬದುಕಿದ್ದರಿಂದಲೇ ಅವರ ಬರಹ ಮತ್ತು ಬದುಕು ಎರಡರಲ್ಲೂ ಹೆಚ್ಚು ಸಾಮ್ಯತೆಯಿದೆ ಅನಿಸುತ್ತದೆ. ಕಾರಂತರು ಮೂಕಜ್ಜಿಯ ಕನಸುಗಳು ಎನ್ನುವ ಕಾದಂಬರಿಯಲ್ಲಿ ಸೃಷ್ಟಿಯ ಸಮಸ್ಯೆಯ ವಿಚಾರದಲ್ಲಿ ಚಿಂತನ ಮಂಥನ ಮಾಡುತ್ತಾರೆ. ಈ ಕೃತಿಯು ಜ್ಞಾನಪೀಠ ಪ್ರಶಸ್ತಿಯನ್ನು ದಕ್ಕಿಸಿಕೊಂಡಿದೆ ಅನ್ನುವುದು ಕನ್ನಡದ ಹೆಮ್ಮೆ. ಈ ಕಾದಂಬರಿಯಲ್ಲಿ ಅಜ್ಜಿಯ ಮೂಲಕ ಇತಿಹಾಸದ ಎಷ್ಟೋ ಸಂಗತಿಗಳನ್ನು ನೆನಪಿಸುವ, ಪುನರ್ಜ್ಞಾಪಿಸುವ ಮೂಲಕ ಒಂದು ಕಾಲದ ವೈಭವವನ್ನು ಹಿಡಿದಿಡುತ್ತಾರೆ. ನಮ್ಮ ಕಣ್ಣಿಗೆ ಕಾಣಿಸದ, ಕಿವಿಗೆ ಕೇಳಿಸದ, ಸ್ಪರ್ಶದ ಮೂಲಕ ಆ ಕಾಲದ ಬದುಕಿನ ವಾಸ್ತವದ ಸತ್ಯ ಸಂಗತಿಗಳನ್ನು ಕಟ್ಟಿಕೊಡುವ ಕೆಲಸವನ್ನು ಇಲ್ಲಿ ಮಾಡುತ್ತಾರೆ. ಹೀಗೆ ಸ್ತ್ರೀಯೊಬ್ಬಳ ಮೂಲಕ ಒಂದು ಕಾಲದ ಬದುಕಿನ ಬಹುದೊಡ್ಡ ನೆನಪುಗಳನ್ನು ದಾಖಲಿಸುತ್ತಾ ಕಳೆದು ಹೋದ ಎಲ್ಲವನ್ನೂ ಈ ಕಾದಂಬರಿಯಲ್ಲಿ ತೋರಿಸುತ್ತಾರೆ. ಪ್ರಕೃತಿಯ ಆರಾಧನೆ, ಆಚಾರ ವಿಚಾರ, ನಂಬಿಕೆಗಳು, ದೇವರು, ಧರ್ಮದ ಪರಿಕಲ್ಪನೆಗಳ ಬದಲಾವಣೆಗಳು, ಪುರಾತನ ವಸ್ತುಗಳ ಜ್ಞಾನವನ್ನು ಮುಂದಿನ ತಲೆಮಾರಿಗೆ ತಲುಪಿಸುವವಳಾಗಿ ಮೂಕಜ್ಜಿ ಇಲ್ಲಿ ಕಾಣಿಸಿದರು. ಅಜ್ಜಿ ಮತ್ತು ಮೊಮ್ಮಗನ ನಡುವಣ ಮಾತುಕತೆ ಕಾರಂತರೊಳಗಿನ ಚಿಂತನೆಯಾಗಿ ಹಾಗೂ ಅವರು ಬದುಕಿದ ಬದುಕು ದಿಕ್ಕು ತಪ್ಪಬಾರದು ಎನ್ನುವ ತಾತ್ವಿಕ ಆಲೋಚನೆಯೂ ಸೇರಿ ಈ ಕಾದಂಬರಿ ರೂಪುಗೊಂಡಿದೆ ಎನ್ನಬಹುದು. ನಂಬಿಕೆಗೂ ಬದುಕಿಗೂ ನಡುವೆ ಇರುವ ಸಂಬಂಧಗಳನ್ನು ನೋಡಬೇಕಾದರೆ ನಾವು ಎಲ್ಲರನ್ನೂ ನಂಬಬೇಕು ಎಂಬುದು ಕಾರಂತರ ಅಭಿಪ್ರಾಯ. ಅವರು ನಂಬಿದವರ ನಾಕ ಎನ್ನುವ ಕಾದಂಬರಿಯಲ್ಲಿ ಇದೇ ವಿಷಯಕ್ಕೆ ಒತ್ತು ನೀಡುತ್ತಾರೆ. ಸಂಸಾರ ಎಂಬುದು ಗಂಡ ಹೆಂಡತಿಯರ ನಡುವಿನ ತ್ಯಾಗ, ಪ್ರೇಮ ಮತ್ತು ತಾಳ್ಮೆಯ ಮೇಲೆ ಮಾತ್ರ ನಿಂತಿರುವುದು ಎಂಬ ಸತ್ಯವನ್ನು ಈ ಕಾದಂಬರಿಯಲ್ಲಿ ಕಟ್ಟಿಕೊಡುತ್ತಾರೆ. ಮಾನವ ಸಂಬಂಧಗಳ ನಡುವಣ ಬಿಕ್ಕಟ್ಟಿನ ಕುರಿತು ಮನೋವೈಜ್ಞಾನಿಕ ನೆಲೆಯಲ್ಲಿ ಕಟ್ಟಿಕೊಟ್ಟಂತಹ ಕಾದಂಬರಿ ಇದು.
ಮೈಮನಗಳ ಸುಳಿಯಲ್ಲಿ ಶಿವರಾಮ ಕಾರಂತರ ಮತ್ತೊಂದು ಮಹತ್ವದ ಕಾದಂಬರಿ. ವೇಶ್ಯಾವಾಟಿಕೆಯಲ್ಲಿ ತೊಡಗಿರುವ ಮಂಜುಳೆ ಎನ್ನುವ ಹೆಣ್ಣಿನ ಬದುಕಿನ ಕುರಿತ ಮಾನಸಿಕ ತಲ್ಲಣಗಳ ಕತೆ ಇದಾಗಿದೆ. ಮಂಜುಳೆಯು ಕೇವಲ ದೈಹಿಕ ಸುಖಕ್ಕಿಂತ ಹೆಚ್ಚಾಗಿ ಪ್ರೀತಿ, ವಾತ್ಸಲ್ಯ ಮತ್ತು ಗೌರವದ ಅಪೇಕ್ಷೆಯನ್ನು ಬಯಸುತ್ತಾಳೆ. ದೇಹದ ಬಯಕೆಯೊಂದೇ ಅಲ್ಲ, ಮನಸ್ಸಿನ ತುಡಿತವೂ ಪ್ರತಿ ವ್ಯಕ್ತಿಗೆ ಅತಿ ಅಗತ್ಯ ಎನ್ನುವುದು ಅವಳ ನಂಬಿಕೆಯಾಗಿರುತ್ತದೆ. ಇಲ್ಲಿ ಕಾರಂತರು ಸಮಾಜದಲ್ಲಿ ಕೀಳಾಗಿ ಕಾಣಲಾಗುವ ವೇಶ್ಯೆಯರಿಗೂ ಕೂಡ ಒಂದು ಅಂತರಂಗದ ಭಾವನೆಗಳು ಮತ್ತು ಆಕೆಗೂ ಕೂಡ ಆಯ್ಕೆಯ ಸ್ವಾತಂತ್ರ್ಯವಿರುತ್ತದೆ. ಎಲ್ಲರಂತೆಯೇ ಅವಳು ಹೆಣ್ಣೆ ಎಂಬುದನ್ನು ಚಿತ್ರಿಸುವ ಮೂಲಕ ಬರವಣಿಗೆಯ ಹೊಸ ಮನೋಧರ್ಮವನ್ನು ತೆರೆದಿಟ್ಟಿದ್ದಾರೆ. ಅಳಿದ ಮೇಲೆ ಅನ್ನುವ ಇನ್ನೊಂದು ಕಾದಂಬರಿಯಲ್ಲಿ ಮನುಷ್ಯನ ಬದುಕಿನಲ್ಲಿ ಕೊನೆಗೆ ಏನು ಉಳಿಯುವುದು ಎನ್ನುವುದರ ಕುರಿತ ಆಲೋಚನೆಯ ಮೇಲೆ ಕತೆ ಸಾಗುತ್ತಾ ಹೋಗುತ್ತದೆ. ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಅದರ ನಡುವೆ ಏನಿದೆ ಅನ್ನುವ ಸೂಕ್ಷ್ಮ ನೋಟದೊಂದಿಗೆ ಬದುಕನ್ನು ಅರಿಯುವ ನೆಲೆಯಲ್ಲಿ ಈ ಕಾದಂಬರಿಯನ್ನು ಚಿತ್ರಿಸುತ್ತಾರೆ. ಕಾರಂತರ ಅಳಿದ ಮೇಲೆ ಕಾದಂಬರಿಯು ಮನುಷ್ಯನ ಬದುಕಿನಲ್ಲಿ ಕೊನೆಗೆ ಏನು ಉಳಿಯುತ್ತದೆ ಎಂಬುದರ ಪ್ರಶ್ನೆಯೊಂದಿಗೆ ಸಾಗುತ್ತದೆ. ಹುಟ್ಟಿದವರು ಎಂದಾದರೂ ಒಮ್ಮೆ ಸಾಯಲೇಬೇಕು. ಅದರ ನಡುವೆ ಏನಿದೆ ಎಂಬ ಸೂಕ್ಷ್ಮ ನೋಟದೊಂದಿಗೆ ಬದುಕನ್ನು ತಿಳಿದುಕೊಳ್ಳುವ ನೆಲೆಗೆ ತಂದು ಈ ಕಾದಂಬರಿಯನ್ನು ಚಿತ್ರಣ ಮಾಡುತ್ತಾರೆ. ಸಂಸಾರ ಒಡೆದು ಹೋಗದಂತೆ ಪತಿ ಪತ್ನಿ ಇಬ್ಬರೂ ನೋಡಿಕೊಳ್ಳಬೇಕು. ಸಂಬಂಧ ಮುರಿದು ಬೀಳುವಂತಹ ತಪ್ಪು ಏನಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ತಪ್ಪನ್ನು ತಿಳಿದು ತಿದ್ದಿಕೊಳ್ಳುವಷ್ಟು ಒಳ್ಳೆಯತನ ಬೇಕು ಎಂದು ಹೇಳುವ ಕಾದಂಬರಿ ಒಡ ಹುಟ್ಟಿದವರು. ಇಲ್ಲಿ ಅಕ್ಕ ತಂಗಿಯರಿಬ್ಬರ ದಾಂಪತ್ಯದಲ್ಲಿ ಇರುವ ಬಿರುಕುಗಳು ಮತ್ತು ಅದನ್ನು ದಾಟಿಕೊಂಡು ಸಂಸಾರವನ್ನು ಉಳಿಸುವುದು ಹೇಗೆ ಅನ್ನುವ ವಿಚಾರವನ್ನಿಟ್ಟುಕೊಂಡು ಎರಡು ವಿರುದ್ಧ ಮನಸ್ಸಿನ ನೆಲೆಗಳ ಚಿತ್ರಣಗಳನ್ನು ಈ ಕಾದಂಬರಿಯೊಳಗೆ ಪ್ರತಿಪಾದಿಸುವುದನ್ನು ನಾವು ಕಾಣಬಹುದು. ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಸ್ತ್ರೀ ಸ್ವಾತಂತ್ರ್ಯದ ಅಸ್ತಿತ್ವವೂ ಇಲ್ಲದಿದ್ದ ಕಾಲದಲ್ಲಿ ಅಂತಹ ದಾಸ್ಯದಲ್ಲಿದ್ದ ಸ್ತ್ರೀಯರ ಕಷ್ಟವನ್ನು ಪ್ರಶ್ನಿಸುವಂತೆ ಸರಸಮ್ಮನ ಸಮಾಧಿ ಎನ್ನುವ ಕಾದಂಬರಿಯನ್ನು ಕಾರಂತರು ಬರೆದರು. ಇದರ ಗಾತ್ರ ಚಿಕ್ಕದಾದರೂ ಗಂಡು ಹೆಣ್ಣಿನ ಚಂಚಲ ಮನಸ್ಸು ಮತ್ತು ಸಂಬಂಧಗಳ ಮೇಲಿನ ಮಾತುಗಳೆಲ್ಲವೂ ನಮ್ಮನ್ನು ಚಿಂತಿಸುವಂತೆ ಮಾಡುತ್ತವೆ. ಯಾವುದೋ ಒಂದು ಪ್ರಭಾವಕ್ಕೆ ಒಳಗಾಗಿ ಯಾವುದೋ ಹಾದಿ ಹಿಡಿದು ಹೋಗುವ ಬದುಕನ್ನು ನೋಡಿದ ಕಾರಂತರಿಗೆ ಅದರಿಂದ ತೃಪ್ತಿಯಾಗುತ್ತಿರಲಿಲ್ಲ. ಅವರು ಹಿಡಿದ ದಾರಿ ಪ್ರಶ್ನೆಗಳನ್ನೇ ಇಟ್ಟುಕೊಂಡು ಉತ್ತರ ಹುಡುಕುವ ದಾರಿಯಾಗಿದೆ. ಅವರ ಬೆಟ್ಟದ ಜೀವ ಅನ್ನುವ ಕಾದಂಬರಿಯಲ್ಲೂ ಅದನ್ನೇ ನೋಡಬಹುದು. ಮನುಷ್ಯನ ಬದುಕು ಅಂದರೆ ಏನು? ಅದು ಹೇಗೆ ಬಂತು? ಸುಂದರವಾಗಿ ಬದುಕುವುದು ಹೇಗೆ? ಸುತ್ತಲಿನ ವಾತಾವರಣದ ಪ್ರಭಾವಗಳು ಬದುಕಿನ ಮೇಲೆ ಬೀರುವ ಪರಿಣಾಮಗಳೇನು? ಇಂತಹ ವಿಷಯಗಳ ನಡುವೆಯೇ ಅವರ ಆಲೋಚನೆಗಳು ಹೆಚ್ಚು ತಿರುಗುತ್ತಿರುತ್ತದೆ. ಸಮಸ್ಯೆಗಳನ್ನೇ ಇಟ್ಟುಕೊಂಡು ತಾನೂ ಒಂದು ಸಮಸ್ಯೆಯಾಗಿ ಇನ್ನೊಬ್ಬರಿಗೂ ಸಮಸ್ಯೆಯಾಗುವಂತಹ ಓರ್ವ ವ್ಯಕ್ತಿಯ ರೂಪವನ್ನು ಪಾತ್ರದ ಮುಖೇನ ಇಲ್ಲಿ ತರುತ್ತಾರೆ. ತನ್ನ ಬದುಕಿನ ಒಳಿತಿಗೆ ಏನಾದರೂ ಕೊರತೆಯಾದಾಗ ಅದನ್ನು ಸಮಾಜದ ಮೇಲೆ ಹಾಕುವ ಸ್ವಾರ್ಥ ತುಂಬಿದ ಮನುಷ್ಯರು ಏಕೆ ಒಳ್ಳೆಯ ದಾರಿಯಲ್ಲಿ ನಡೆಯುವುದಿಲ್ಲ ಎಂಬ ಪ್ರಶ್ನೆಯನ್ನು ಅವರು ಕನ್ನಡಿಯಲ್ಲಿ ಕಂಡಾತ ದಾರಿಯಲ್ಲಿ ಕಾದಂಬರಿಯಲ್ಲಿ ಕೇಳುತ್ತಾರೆ. ದ್ವೇಷ, ಅಸೂಯೆ, ಮತ್ಸರಗಳಿಲ್ಲದೆ ತನ್ನ ಪಾಡಿಗೆ ತಾನು ಬದುಕಲು ಮನುಷ್ಯನಿಗೆ ಏಕೆ ಸಾಧ್ಯವಿಲ್ಲ ಎಂಬ ವಿಚಾರದಲ್ಲಿ ಈ ಕಾದಂಬರಿ ಮುಂದುವರಿಯುತ್ತದೆ. ಮರಳಿ ಮಣ್ಣಿಗೆ ಅವರ ಮತ್ತೊಂದು ಸಾಮಾಜಿಕ ಹಾಗೂ ಪರಂಪರೆಯ ಮೇಲೆ ಅತೀವ ವಿಶ್ವಾಸವಿರಿಸಿದ ಕಾದಂಬರಿಯಾಗಿದೆ. ಬಡ ಬ್ರಾಹ್ಮಣ ಕುಟುಂಬದ 3 ತಲೆಮಾರುಗಳ ಬದುಕಿನ ಏಳು ಬೀಳುಗಳನ್ನು ಕಟ್ಟಿಕೊಡುವ ಈ ಕಾದಂಬರಿ ದಕ್ಷಿಣ ಕನ್ನಡದ ಕರಾವಳಿಗೆ ಸಂಬಂಧಪಟ್ಟ ವಸ್ತುವಾಗಿದೆ. ಹಳೆಯ ತಲೆಮಾರಿನ ಕೃಷಿ ಜೀವನ ಪರಂಪರೆ, ಸಮುದ್ರದೊಂದಿಗಿನ ಜನರ ಬದುಕಿನ ಸುತ್ತಮುತ್ತ ನಡೆಯುವ ಘಟನೆಗಳು, 3 ತಲೆಮಾರಿನ ನಡುವೆ ನಡೆಯುವ ಸ್ಥಿತ್ಯಂತರದ ಜಗತ್ತನ್ನು ಬಿಡಿಸಿಡುತ್ತದೆ. ಕಾಲ ಹಾಗೂ ಆರ್ಥಿಕತೆ ಈ ಎರಡರಲ್ಲೂ ಆಗುವ ಬದಲಾವಣೆಗಳ ಚಿತ್ರಣ ಇಲ್ಲಿದೆ. ಇಲ್ಲಿನ ಸ್ತ್ರೀಯರು ತಮ್ಮ ಬದುಕಿನಲ್ಲಿ ಬರುವ ಕಷ್ಟ, ಸುಖ, ನೋವು, ಹತಾಶೆಗಳನ್ನು ಮೆಟ್ಟಿ ನಿಲ್ಲುವ ದಿಟ್ಟ ಸ್ತ್ರೀಯರಾಗಿ ಕಾಣಿಸಿಕೊಳ್ಳುತ್ತಾರೆ. ಮಣ್ಣಿನ ಅಂದರೆ ಬೇರಿನ ನೆಲಮೂಲದ ನಂಟನ್ನು ಉಳಿಸುವ, ಬೆಳೆಸುವ, ಪೋಷಿಸುವ, ಬದುಕುವ ಪಾತ್ರಗಳಾಗಿ ಕಾಣುತ್ತವೆ. ಅದೇ ಪರಿಸರದ ಆಡುಭಾಷೆಯನ್ನು ಚಿತ್ರಿಸಿ ಪ್ರಾದೇಶಿಕತೆಯ ಎಲ್ಲ ಆಯಾಮಗಳೂ ಇಲ್ಲಿ ದಕ್ಕುವಂತೆ ಮಾಡಿದ್ದಾರೆ. ಕಾರಂತರ ವಿಶೇಷತೆ ಇದು. ಪಾತ್ರವನ್ನು, ಪರಿಸರವನ್ನು, ಭಾಷೆಯನ್ನು, ಅಲ್ಲಿ ದೊರಕಬಹುದಾದ ಎಲ್ಲ ಸನ್ನಿವೇಶಗಳನ್ನು ಇದ್ದಂತೆ ಕಟ್ಟಿಕೊಡುವುದು ಮತ್ತು ಹೀಗೆ ಇತ್ತು ಎನ್ನುವುದನ್ನು ಸ್ಪಷ್ಟವಾಗಿ ಚಿತ್ರಿಸುವುದು. ಕಲ್ಪನೆಗಳಿಗಿಂತ ವಾಸ್ತವತೆಗೆ ಹೆಚ್ಚು ಮಹತ್ವ ನೀಡುವವರು ಕಾರಂತರು. ಕಾರಂತರ ಸಮಾಜ ಸುಧಾರಣೆ ಮತ್ತು ಪ್ರಯೋಗಶೀಲತೆ. ಕಾರಂತರು ಕೇವಲ ಬರೆದು ಸುಮ್ಮನೆ ಕೂರಲಿಲ್ಲ. ಸಮಾಜ ಸುಧಾರಣೆ ಬರೀ ಬರಹದಲ್ಲಿ ಮಾತ್ರ ಇರಬಾರದೆಂದು ಅನೇಕ ಸಮಾಜಮುಖಿ ಕೆಲಸಗಳನ್ನೂ ಮಾಡಿದ್ದಾರೆ.
ವೇಶ್ಯಾಸ್ತ್ರೀಯರಿಗೆ ಮದುವೆ ಮಾಡಿಸುವ ಮೂಲಕ ಸಾಮಾಜಿಕ ಕಳಕಳಿಯನ್ನು ಬಿತ್ತಿ ಹೊಸ ಕ್ರಾಂತಿಯನ್ನೇ ಮಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಮಕ್ಕಳಿಗಾಗಿ ಬಾಲವನ ಎಂಬ ಶಾಲೆಯನ್ನು ಶುರು ಮಾಡಿದರು. ಇದು ಶಿಕ್ಷಣ ಕ್ರಾಂತಿಯಾಯಿತು. ಎಲ್ಲಾ ಶಾಲೆಗಳಲ್ಲಿ ಕೊಡುವ ಶಿಕ್ಷಣ ಕ್ರಮಕ್ಕಿಂತ ಭಿನ್ನವಾದ ವಿದ್ಯಾಭ್ಯಾಸವನ್ನು ಕಲಿಸಿದರು. ಮಕ್ಕಳು 4 ಗೋಡೆಗಳ ನಡುವೆ ಬಂಧಿಯಾಗಿರುವ ಬದಲು ಮನಸ್ಸಿಗೆ ಉಲ್ಲಾಸ ನೀಡುವ ವಾತಾವರಣವನ್ನು ಒದಗಿಸುವಂತಹ ವ್ಯವಸ್ಥೆ ಇರಬೇಕು ಎಂಬುದು ಕಾರಂತ ಆಲೋಚನೆಯಾಗಿತ್ತು. ಬರೆದದ್ದನ್ನು ನಿಜ ಜೀವನದಲ್ಲಿ ಪ್ರಯೋಗ ಮಾಡಿ ತೋರಿಸಿದವರು ಕಾರಂತರು. ಕೆಲವೊಂದಕ್ಕೆ ತನ್ನನ್ನೇ ಪ್ರಯೋಗಕ್ಕೆ ಒಡ್ಡಿಕೊಂಡು ಕಲಿಯಲು ಮುಂದಾದರು. ಯಕ್ಷಗಾನದಲ್ಲಿ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿ ಆ ಕಲೆಯನ್ನು ಉಳಿಸಬೇಕು ಎಂಬ ನೆಲೆಯಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದರು. ಯಕ್ಷಗಾನದ ನಾಟ್ಯವನ್ನು ಕಲಿತರು. ದೇಶ ವಿದೇಶಗಳಿಗೆ ಹೋಗಿ ಪ್ರದರ್ಶನ ನೀಡಿದರು. ಹೊಸ ಪೀಳಿಗೆಗೆ ಹೊಸ ಆಲೋಚನೆಗಳನ್ನು ಹುಟ್ಟುಹಾಕಿದರು. ಸಿನಿಮಾ ನಿರ್ದೇಶನ ಮಾಡಿ ತಾನೇ ನಟನೆಯನ್ನೂ ಮಾಡಿದರು. ಚೋಮನ ದುಡಿಯಲ್ಲಿ ಚೋಮನಿಗೂ ಒಂದು ಬದುಕಿದೆ ಎಂಬುದನ್ನು ಹೇಗೆ ಕಾದಂಬರಿಯಲ್ಲಿ ತಿಳಿಸಿಕೊಟ್ಟರೋ ಹಾಗೆಯೇ ಸಮಾಜದ ಉದ್ಧಾರವಾಗಬೇಕು ಎಂಬ ನೆಲೆಯಲ್ಲಿ ಸಿನಿಮಾವನ್ನೂ ತೆಗೆದರು. ಕನ್ನಡ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೈಯಾಡಿಸಿದ ಕಾರಂತರ ಬರವಣಿಗೆ ಮತ್ತು ಪ್ರಯೋಗಕ್ಕೆ ಸಿಗದಿರುವ ಸಂಗತಿಗಳೇ ಇರಲಿಲ್ಲ ಅನಿಸುತ್ತದೆ. ನಡೆದಾಡುವ ವಿಶ್ವಕೋಶ ಎಂಬುದಾಗಿ ಅವರನ್ನು ಕರೆಯಲಾಗಿದೆ. ನಿರಂತರ ಪ್ರಯೋಗಶೀಲತೆಗೆ ಒಳಗಾಗಿದ್ದ ಅವರು ಸದಾಕಾಲವೂ ಕುತೂಹಲ ಮತ್ತು ಆಸಕ್ತಿಯನ್ನಿಟ್ಟುಕೊಂಡು ಬದುಕಿದವರು. ಕಾರಂತರ ಬಹುತೇಕ ಬರಹಗಳು ಸಾಮಾಜಿಕ ಸಮಸ್ಯೆಯ ಮೇಲೆ, ವ್ಯಕ್ತಿಗತ ವಿಚಾರದ ಮೇಲೆ, ಇತಿಹಾಸದ ಮೇಲೆ ಹಾಗೂ ಸಾಮಾಜಿಕ ಕಳಕಳಿಯ ಮೇಲೆ ನಿಂತಿರುವುದನ್ನು ನಾವು ತಿಳಿದುಕೊಳ್ಳಬಹುದು. ಹೀಗೆ ಬದುಕಿನ ಸೂಕ್ಷ್ಮ ಸಂಗತಿಗಳ ಬಗ್ಗೆ ಚಿಂತನೆ ಮಾಡಿ ಹೊಸ ದೃಷ್ಟಿಯನ್ನು ಕೊಟ್ಟಂತಹ ಡಾಕ್ಟರ್ ಶಿವರಾಮ ಕಾರಂತರು ಕಾಲದೊಳಗೆ ಕರಗಿ ಹೋಗದ ವ್ಯಕ್ತಿಯಾಗಿ ಈಗಲೂ ತಮ್ಮ ಕೃತಿ ಹಾಗೂ ಕೆಲಸಗಳ ರೂಪದಲ್ಲಿ ನಮ್ಮ ನಡುವೆ ಜೀವಂತವಾಗಿದ್ದಾರೆ. ನಮಸ್ಕಾರ. ಕಡಲ ತಡೆಯ ಭಾಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಪ್ರಿಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಮೂಡಿಬಂದ ಕಾರಂತಯಾನದ ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮೊಂದಿಗೆ ಮಾತನಾಡಿದವರು ಉಪನ್ಯಾಸಕರಾದ ಸುಲೋಚನಾ ಪಚ್ಚಿನಡ್ಕ. ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಪ್ರವೀಣ ಅಮ್ಮೆಂಬಳ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಶೀರ್ಷಿಕೆ ಗೀತೆಗೆ ಧ್ವನಿಯಾದವರು ತೇಜಸ್ವಿನಿ ಅನಿಲ್ ರಾಜ್ ಮಣಿಪಾಲ. ಕಾರಂತಯಾನ ಸರಣಿ ಕಾರ್ಯಕ್ರಮ ಪ್ರತಿ ಸೋಮವಾರ ಸಂಜೆ 5:30ಕ್ಕೆ ಪ್ರಸಾರಗೊಳ್ಳಲಿದ್ದು ಮಂಗಳವಾರ ಮಧ್ಯಾಹ್ನ 1:30ಕ್ಕೆ ಮರುಪ್ರಸಾರವಾಗಲಿದೆ. ಹೀಗೆ ಕೇಳ್ತಾ ಇರಿ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮಣಿಪಾಲ್ 90.4 ಮೆಗಾಹರ್ಟ್ಸ್ ನಲ್ಲಿ. ಈಗ ಮೊಬೈಲ್ ಆಪ್ನಲ್ಲೂ ಲಭ್ಯ. ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ